ಕಲಾವಿದರು ಮತ್ತು ವಿದ್ಯಾರ್ಥಿಗಳಿಗಾಗಿ ಗೃಹ ನಿರ್ಮಾಣವನ್ನು 2012ರಿಂದ ಆರಂಭಿಸಿದ್ದು 53ನೇ ಮನೆಯ ಉದ್ಘಾಟನೆಯ ಸುಮುಹೂರ್ತ ಕೂಡಿ ಬಂದಿದೆ. ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆಯವರು ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಈ ಮನೆಗೆ ಸುಮಾರು ಒಂದು 8-9 ತಿಂಗಳ ಹಿಂದೆ ನಾನು ಮುರಳಿ ಸರ್ ಇಲ್ಲಿ ಬರುವಾಗ ಒಂದು ಜೋಪಡಿಯ ಥರದ ಒಂದು ಮನೆಯಲ್ಲಿ ಇವರು ವಾಸವಾಗಿದ್ದರು. ತೀರ್ಮಾನಿಸಿದೆವು ಇದನ್ನು ಮನೆ ಕಟ್ಟಿಕೊಡ್ಬೇಕಂತೇಳಿ. ಶಾಸಕರ ಒಂದು ಸಹಕಾರದಿಂದ ಅವರೇ ಕೊಟ್ಟ ಆಶ್ವಾಸನೆಯಂತೆ ಬೈಂದೂರು ಕ್ಷೇತ್ರದಲ್ಲಿ ಎಷ್ಟು ಮನೆ ಇದ್ದರೂ ಅದಕ್ಕೆ ನಾವು ಸಹಕಾರ ನೀಡ್ತೇವೆ ಅಂತೇಳಿ ಒಂದು ಕೊಟ್ಟ ಆಶ್ವಾಸನೆಯಂತೆ ಇವತ್ತು ಈ ಮನೆ ನಿರ್ಮಾಣಗೊಂಡಿದೆ. ಇದಕ್ಕೆ ಮೂಲ ಕಾರಣ ನಮಗೆ ಶ್ರೀ ಕೃಷ್ಣ ಪ್ರಸಾದ್ ಹೆಗ್ಡೆ ಅಂತ ಯಾರು ಕಲಾರಂಗದ ಎಲ್ಲ ಚಟುವಟಿಕೆ ಅಂದರೆ ಅವರಿಗೆ ಅಷ್ಟು ಇಷ್ಟವಾಗ್ತದೆ, ನಮ್ಮೊಟ್ಟಿಗೆ ಅವರು ಪೂರ್ತಿ ತೊಡಗಿಸಿಕೊಳ್ತಾರೆ. ಹಾಗಾಗಿ ನಾನು ಅವರನ್ನು ಈ ಸಂದರ್ಭದ ಅಭಿನಂದಿಸುತ್ತಾ ಕೃಷ್ಣ ಪ್ರಸಾದ್ ಹೆಗ್ಡೆ ಅಂತರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮುಖ್ಯವಾಗಿ BS ಸುರೇಶ್ ಶೆಟ್ಟರು ಮತ್ತು ವೆಂಕಟೇಶ್ ಕಿಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹೊಸದಾಗಿ ಬಂದಿದ್ದಾರೆ. ಹೊಸ ಪರಿಚಯ. ವೆಂಕಟೇಶ್ ಕಿಣಿಯವರ ಬಗ್ಗೆ ಪರಿಚಯ ಮಾಡುವಾಗ ಅವರು ಶೇಷಗಿರಿ ಕಿಣಿಯವರ 3ನೇ-4ನೇ ತಲೆಮಾರಿನ ವ್ಯಕ್ತಿ ಅಂತ ಹೇಳಿದರು. ಶೇಷಗಿರಿ ಕಿಣಿಯರು ಹೇಳಿದರೆ ಯಕ್ಷಗಾನಕ್ಕೆ ಒಂದು ಕೇಳಿದಾಗ ರೋಮಾಂಚನ ಆಗ್ತದೆ. ನಾವು ಅವರ ಕಾಲದಲ್ಲಿ ಇರಲಿಲ್ಲ ಅಲ್ವಾ ಎಂಬಂಥ ಭಾವ ಎಲ್ಲ ನಮ್ಮ ಸದಸ್ಯರಿಗೆ, ಯಾರೇ ಯಕ್ಷಗಾನ ಅಭಿಮಾನಿಯಾಗಿ ಇರುವಂತಹ ಒಂದು ವಿಷಯವೇ. ಅಂಥವರ ಕುಟುಂಬಿಕರು ದಾನಿಗಳಾಗಿ ಒದಗಿ ಬಂದದ್ದು ನಮಗೆ ಅಭಿಮಾನದ ಸಂಗತಿ. ಇದ್ದಿತ್ತು. ಮಳೆಗಾಲದಲ್ಲಿ ಮೇಲಿಂದ ಎಲ್ಲ ನೀರೆಲ್ಲ ಸೋರಿತಾ ಇರ್ತಿತ್ತು. ಮತ್ತು ಕಿಟಕಿ ಬಾಗಿಲೆಲ್ಲ ಸರಿ ಇರಲಿಲ್ಲ. ಮಳೆಗಾಲದಲ್ಲಿ ರಾತ್ರಿ ಹೊತ್ತು ಮಲಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ನಮ್ಮ 10ನೇ ತರಗತಿ ಫಲಿತಾಂಶ ಬಂದಾಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಮಂಜು ಕಾಳ್ವಾರ್ ಸರ್ ಇವರು ನಮಗೆ ಈ ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕನ ಬಗ್ಗೆ ಹೇಳಿದರು. ಮತ್ತು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಲು ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿ ನಾವು ಅವರಂತೆ ಎಲ್ಲ ಅರ್ಜಿ ಸಲ್ಲಿಸಿತು. ಆಗ ನಮಗೆ ವಿದ್ಯಾಪೋಷಕ ತಂಡದವರು ಬಂದು ನೋಡಿ ನಮಗೆ ಈಗ ಈ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಮನೆ ನಮಗೆ ಅಕ್ಟೋಬರ್ 30ರಂದು ನಮ್ಮ ಗುರುರಾಜ್ ಗಂಟಿಹೊಳೆ ಸರ್ ಅವರು ಬಂದು ನಮಗೆ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೆ. ಅದಾದಮೇಲೂ ಕೂಡ ನಮಗೆ ನಮ್ಮ ಮನೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ನಮ್ಮ ಮನೆ ನಿರ್ಮಿಸಲಿಕ್ಕೆ ತುಂಬ ತೊಂದರೆ ಎಲ್ಲ ಕೊಟ್ಟರು. ಅದಾದಮೇಲೂ ಪಂಚಾಂಗ ಹಿಂದೆ ಹಾಕುವ ಪರಿಸ್ಥಿತಿ ಎಲ್ಲ ಬಂತು. ಆದರೂ ನಮ್ಮ ಕೈ ಬಿಡಲಿಲ್ಲ, ನಮ್ಮ ಮನೆ ಕಟ್ಟಿಸಿಕೊಟ್ಟಿದ್ದರು. ಮತ್ತು ಕೆಲವು ವಿದ್ಯಾಸಂಸ್ಥೆ ಆಗಿದ್ದರೆ ಕೇವಲ ಸ್ಕಾಲರ್ಶಿಪ್ ಮಾತ್ರ ಕೊಡ್ತಿದ್ರು. ಆದರೆ ಇವರು ಸ್ಕಾಲರ್ಶಿಪ್ ಮನೆ ಇಲ್ಲದವರಿಗೆ ಮನೆ ಹಾಗೂ ನನಗೆ 5 ದಿನದ ಶಿಬಿರವನ್ನು ಏರ್ಪಡಿಸಿದರು ಉಡುಪಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಕಟ್ಟಡದಲ್ಲಿ. ಅಲ್ಲಿನ ತರಬೇತಿಯಲ್ಲಿ ನಾನು ಸಾಕಷ್ಟು ಕಲಿತೆ. ಅಲ್ಲಿ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ಅವರ ಜೀವನದ ಅನುಭವ ಮತ್ತು ಹೇಗೆ ನಾವು ಮುಂದೆ ಜೀವನದಲ್ಲಿ ಹೇಗಿರಬೇಕು, ಯಾವುದನ್ನು ಓದಬೇಕು, ಯಾವ ಕೋರ್ಸ್ ಓದಿದರೆ ಏನಾಗ್ತೀವಿ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಅದೆಲ್ಲ ತಿಳ್ಕೊಂಡೆ. ತುಂಬ ಸಹಾಯ ಆಯಿತು. ನಾನು ಯಾವಾಗಲೂ ಈ ವಿದ್ಯಾಪೋಷಕ ಯಕ್ಷಗಾನ ಕಲಾರಂಗಕ್ಕೆ ಚಿರಋಣಿಯಾಗಿರ್ತೇನೆ. ಶ್ರೀಕೃಷ್ಣ ಅಡ್ಡೆ ಅಂತ ಇರು, ವೆಂಕಟೇಶ್ ಕಿಣಿ, BS ಸುರೇಶ್ ಶೆಟ್ಟಿ ಹಾಗೂ ಗುರುರಾಜ್ ಗಂಟಿಹೊಳೆ ಸರ್ ಇವರಿಗೆ ನನ್ನ ಧನ್ಯವಾದಗಳು. ಯಕ್ಷಗಾನರಂಗದ ಈ ಮನೆ ಕಟ್ಟಿಕೊಡುವ ಕಾರ್ಯಕ್ರಮಕ್ಕೆ ನಿಮಗೆ ಅವರ ಫಾಲೋಅಪ್, ಅವರ ಆಯ್ಕೆ ಪ್ರಕ್ರಿಯೆ ಕಂಡ್ರೆ ಕಷ್ಟ ಉಂಟದು. ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಓಪನ್ ಆಗಿ ಹೇಳಕ್ಕೆ. ಒಂದು ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಾರೆ. ಆ ಅರ್ಜಿಯಲ್ಲಿ ನಾವು ಹೇಳ್ತೇವಲ್ಲ ನಮ್ಮ ಭಾಷೆಯಲ್ಲಿ ಜೆನ್ವಿನ್ ಅಂತ ಹೇಳ್ತೇವೆ, ಸರಿಯಾದ ಆಯ್ಕೆ ಅಂತೇಳಿ ಹೇಳಿ. ಆ ಜೆನ್ವಿನ್ ಆಯ್ಕೆಗೋಸ್ಕರ ಅವರು ಮಕ್ಕಳ ಅರ್ಜಿಯನ್ನು ನೋಡೋದಿಲ್ಲ, ಸೀದಾ ಮಕ್ಕಳ ಅಡ್ರೆಸ್ಸನ್ನು ಹುಡುಕೊಂಡು ಮನೆಗೆ ಹೋಗ್ತಾರೆ. ಅವ್ರು
500 ಅರ್ಜಿ ಬಂತು, 500 ಮನೆಗೆ ಹೋಗ್ತಾರೆ ಅವ್ರು. 500 ಮನೆಗೆ ಹೋಗಿ ವಿಷಯ ಕಂಡ್ಕೊಂಡು, ಅದು ಹಾಪರ್ ಅಲ್ಲ ಯಾರು, ಮತ್ತೆ ಯಾರು ಡ್ಯೂಟಿ ಆಫೀಸರ್ ಅಲ್ಲ, ಪೇಯ್ಡ್ ಸ್ಟಾಫ್ ಅಲ್ಲ, ಎಲ್ಲ ಮಾಸ್ಟರ್ಗಳು, ರಿಟೈರ್ಡ್, ಬೇರೆ ಬೇರೆ ಉದ್ಯೋಗದಲ್ಲಿರುವವರು, ಸಾಮಾಜಿಕ ಕಾಳಜಿ ಇರುವವರು, ಬದ್ಧತೆ ಇರುವವರು, ಅವ್ರು ಹೋಗಿ ಆಯ್ಕೆ ಮಾಡೋದು. ಸೊ ಅಲ್ಲಿಗೆ ಆಯ್ಕೆ ಪ್ರಕ್ರಿಯೆ ಅನ್ನೋದು ಅದೇನು ಸುಲಭದ ಕಥೆ ಅಲ್ಲ ಅಂತೇಳಿ ಆಯಿತು. ಅವರ ಆ ಆಯ್ಕೆ ಪ್ರಕ್ರಿಯೆ ಕಂಡ್ರ ಮೇಲೆ, ಈ ಪ್ರೋಸೆಸ್ ಎಲ್ಲ ಕಂಡ್ರ ಮೇಲೆ ನಮ್ಮ ಮನಸ್ಸಿನಾಗಿರುವುದಷ್ಟೇ ಆ ಒಂದು ಮೆಥಡೇ, ಆ ಒಂದು ಪ್ರಕ್ರಿಯೆನೇ ಕಷ್ಟ ಇವತ್ತಿನ ಕಾಲದಲ್ಲಿ. ಆ ಪ್ರಾಮಾಣಿಕತೆ ಅನ್ನೋದು, ಫಾಲೋಅಪ್ ಅನ್ನೋದು, ಅವ್ರ ಕಾರ್ಯಕ್ಕೆ ತಕ್ಕ ಬಪ್ಪದು ಮಾಡೋದು ಇಷ್ಟ. ಎಲ್ರಿಗೂ ಹೇಳೋದು, ಅತಿ ಹೆಚ್ಚು ಮಕ್ಕಳನ್ನು ಆಯ್ಕೆ ಮಾಡೋದು ಬೈಂದೂರು ತಾಲೂಕಿಂದ, ಉಡುಪಿ ಜಿಲ್ಲೆಯಲ್ಲಿ. ನಾನು ಅವ್ರ ಲಿಸ್ಟ್ ಕಂಡೆ, ಎಲ್ಲ ಬೆಳ್ಳಾಲ, ಕೆರಾಡಿ, ಕಿರುಮಂಜೇಶ್ವರ, ಇಲ್ಲ ಅಂದ್ರೆ 2 ಅದ್ರಾಗೆ ದುಃಖ ಪಡೋ ಸಂಗತಿ ಇದೆ. ಅಂದರೆ ಅತಿ ಹಿಂದುಳಿದ ಕಷ್ಟದ ಮನೆಗಳು ಮತ್ತು ಮಕ್ಕಳು ಇರುವುದು ನಮ್ಮಲ್ಲಿ. ಅವರು ಒಳ್ಳೆ ಓದಬೇಕು ಮತ್ತು ಕಷ್ಟದಾಗಿರಬೇಕು. ಅಂದರೆ ಕಷ್ಟದಾಗಿರ್ಬೇಕಂದ್ರೆ ಇದ್ದಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆ ಇಟ್ಕೊಂಡಿರ. ಸೊ ಆ ಇಡೀ ಯಕ್ಷಕ ರಂಗಕ್ಕೆ, ವಿಶೇಷವಾಗಿ ಮಾಸ್ಟ್ರಿಗೆ ಮತ್ತು ಅವ್ರ ಸಂಗತಿಗೆ ಇದು ತಂಡಕ್ಕೆ, ಅದು ನೀವು ಯಾರನ್ನು ಹುಡುಕರು ಅವ್ರ ಕೈಯಿಂದ ಪೆಟ್ರೋಲ್, ಅವ್ರ ಕೈಯಿಂದ ಗಾಡಿ, ಅವ್ರ ಕೈಯಿಂದ ಖರ್ಚು ಮಾಡ್ಕೊಬಪ್ಪಾರೆ. ಇಂಥದ್ರಿಂದ ಇದೆಲ್ಲ ನಡೀತಾ ಇತ್ತು. ಹಾಗಾಗಿ ನಾನು ಇಲ್ಲೇ ಒಪ್ಪಿಬಿಡ್ತೆ, ನಮ್ಮ ಹತ್ರ ಇದು ಆಪದಲ್ಲ, ನಮಗೆ ನಿಮ್ಮ ಆಶೀರ್ವಾದ ಇರಲಿ, ನಾವು ನಿಮ್ಮ ಸಂಗತಿಗೆ ಇರ್ತೋ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.